ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳ ಆಕ್ರೋಶ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಎಂಗುಡಿ. ಧಾರವಾಡ ನಗರದಲ್ಲಿ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವ್ಯವಸ್ಥೆ ವಿರುದ್ಧ ಧಾರವಾಡದ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಯ ಮುಂದೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಮಾಡ್ತೀವಿ ಮೇಡಮ್ ಅವ್ರಿಗೆ ಈಗ ಏನೇ ಇರಲಿ ಮೇಡಮ್ ಸ್ವಚ್ಛತಾ ಬಗ್ಗೆ ನಾವು ಎಷ್ಟು ಸಲ ನಾವು ಹೋದಾಗ ಎಂತೆಂಥ ಅಧಿಕಾರಿಗಳು ಆಗುವನ್ನ ತಾವು ಅವಾಗ ಗಮನಕ್ಕೆ ತಂದಿಲ್ಲ. ನಾವು ಈಗಾದರೂ ಇಂಥ ಸಮಸ್ಯೆಗಳು ಇದ್ದಾಗ ಎಲ್ಲ ಅಪ್ಡೇಟ್ಗಳು ತಮ್ಮ ಅಪ್ಡೇಟ್ ಬರ್ತಕ್ಕಂಥವು ತಮ್ಮ ಅಧಿಕಾರಿ ಅಪ್ಡೇಟ್ ಯಾವ್ಯಾವ ಬರ್ತಾವ ಅಂಥವನ್ನ ನಿರ್ದಾಕ್ಷಿಣ್ಯವಾಗಿ ಏನು ವಾರ್ಡನ್ಗಳು ಅದಾರ ಅವ್ರ ಮ್ಯಾಗ ಶಿಕ್ಷಣ ಕ್ರಮ ಅಂತ ಹೇಳಿದ್ರೆ ಇವೆಲ್ಲ ವಾರ್ಡನ್ ಹಾಸ್ಟೆಲ್ ಇರಬೇಕು ಏನು ಮನೇಲಿ ನಮ್ಮ ಸಮಸ್ಯೆ ಮಾತಾಡ್ರಿ ನೀವು ನಿಮಗೆ ಗೊತ್ತಿಲ್ಲ ನೀರಿಂದ ಹೇಳ್ರಿ ಮೇಡಮ್. ಇವತ್ತು ನಾಷ್ಟ ಮಾಡಿದ ಅವತ್ತು ನಾಷ್ಟದ ಎಷ್ಟು ವಾಸನೆ ಹೊಡಿತಿತ್ತು ಗೊತ್ತು ನಿಮ್ಗೆ? ನಾವು ವಿಡಿಯೋ ಮಾಡಿ ನಮಗೂ ಅದ್ರದ್ದು ಎಷ್ಟು ರಿಪೇರಿ ಮಾಡ್ತೀವಿ ಸಾಕಾಗ್ತದೆ. ಅದಕ್ಕೆ ಈಗ ಬಿಲ್ಡಿಂಗ್ ಬೇಡಪ್ಪ, ಬೇರೆ ಬಿಲ್ಡಿಂಗ್ ನೋಡಂತ ವಾರ್ಡನ್ ಈಗ ಆಲ್ರೆಡಿ ನಾನು ಹೇಳಿಬಿಟ್ಟೆ. ನಾನು ಎಷ್ಟು ದಿನ ಮಾಡ್ತೀರಿ ಹೇಳ್ರಿ? ನೀವು ಹೇಳೋದಿಲ್ಲ, ನಮಗೆ ಪರಿಹಾರ ಬೇಕ್ರಿ ಮೇಡಮ್. ತಾಲೂಕುಗಳಲ್ಲಿರುವಂತಹ ವಿದ್ಯಾರ್ಥಿಗಳ ವಸತಿ ನಿಲಯದ ಪ್ರದೇಶದಲ್ಲಿ ಗೊಂದಲವಿದ್ದು ಇನ್ನೂವರೆಗೂ ಸಂಪೂರ್ಣವಾಗಿಲ್ಲ ಮತ್ತು ವಸತಿ ಶಾಲೆಯಲ್ಲಿ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ವಸತಿಗೆ ಯೋಗ್ಯ ಜಾಗವಾಗಲಿ ಮತ್ತು ಮೂಲಭೂತ ಸೌಲಭ್ಯಗಳ ಕೊರತೆಯ ಜೊತೆಗೆ ಊಟದ ಮೆನು ಪಾಲನೆಯಾಗುತ್ತಿಲ್ಲ. ಈ ಎಲ್ಲ ಅವ್ಯವಸ್ಥೆಗಳು ಈ ಕೂಡಲೇ ಸರಿಪಡಿಸಬೇಕೆಂದು ಧಾರವಾಡದ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಿಗೆ ಮನವಿ ನೀಡುವ ಮುಖಾಂತರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷರಾದ ಮುತ್ತಪ್ಪ ಎಸ್, ಕಲ್ಮೇಶ್ ಹದಿಮನಿ, ಗಂಗಾಧರ್ ಕೆ, ಮಂಜು, ಪ್ರಕಾಶ್, ಮಹೇಶ್ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತಗೊಳ್ಳೋ ಅಧಿಕಾರ ನಮಗಿರೋದಿಲ್ಲ. ಮೇಲಾಧಿಕಾರಿಗಳಿಗೆ ಪ್ರಸ್ತಾವನೆ ಕಳಿಸ್ಕೊಡ್ತೇನೆ ನಾನು. ಇರುವೊಂದು ಕ್ರೈಸ್ತರು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳನ್ನೆಲ್ಲ ಆಯ್ಕೆ ಮಾಡ್ತಾರೆ. ಅದು ಹೊರತುಪಡಿಸಿ ಏನೈತಂದ್ರೆ ಇಲ್ಲಿ ಸಿ ಅವ್ರಿಗೆ ಕೊಟ್ಟರೆ, ಅವ್ರಿಗೆ ಕೊಟ್ಟರೆ ಅದರಲ್ಲಿ ತಾವು ಮತ್ತು ಮೆಂಬರ್ ಆಗಿದ್ದೀರಿ. ಸಮಾಜ ಕಲ್ಯಾಣದಲ್ಲಿ ಯಾವ ರೀತಿ ರೋಸ್ಟ್ ವೈಸ್ ಮಾಡಿರಿ ಆಯ್ಕೆ? ಲಿಸ್ಟ್ ಪ್ರಕಾರ ಮಾಡಿ ಅದ ಎಲ್ಲಿದ್ದೀರ ಲಿಸ್ಟ್ ತಂದು ಕೇಳಿದ್ರಿ ಮೇಡಮ್? ಮೂಲಭೂತ ಸೌಕರ್ಯಗಳು ಸರಿಯಾಗಿ ಆಗ್ತಾ ಇಲ್ಲ. ಮೂಲಭೂತ ಸೌಕರ್ಯಗಳಿಗೆ ಮೊನ್ನೆ ಇಲ್ಲಿ ನಿರ್ಬಂಧಿತ ಅನುದಾನದೊಳಗೆ CS ಅವ್ರ ಲಿಸ್ಟ್ ತಗೊಂಡಾರ. ಮತ್ತು ನಮ್ಮ ಕಮಿಷನರ್ ಆಫೀಸ್ಗೆ ಕಳಿಸಿವಿ. ಈಗ ಬಂದಂಥ ಮೂಲಭೂತ ಸೌಕರ್ಯಗಳಿಗೆ ವಿದ್ಯಾರ್ಥಿಗಳಿಗೆ ಒದಗಿಸಿದೆ. ಇನ್ನು ನಮಗೆ ಏನು ಹೆಚ್ಚಿಸಬೇಕು ಅದನ್ನು ಕೇಳಿ ಅರ್ಥಾಂತರ ಅರ್ಥ ಮಾಡಬೇಕು. ಇಲಾಖೆಯಲ್ಲಿ ಮ್ಯಾನೇಜರ್ ಇದ್ದಾರೆ, ಅವ್ರು ಏನಾಗಿದೆ ನೀವು ಔಟ್ ಆಫ್ ಡಿಸ್ಟ್ರಿಕ್ಟ್ ನೀವೇ ಹಾಕಿಲ್ಲಿ ಅಡ್ಮಿಷನ್ ತಗೋತೀರಿ, ನಿಮ್ಮಲ್ಲಿ ಇಲ್ಲ ನೀವು ಗುಲ್ಬರ್ಲಿ ಜಾಕ್ ಬರ್ತೀರಿ, ಹೈದರಾಬಾದ್ ಜಾಕ್ ಬರ್ತೀರಿ, ಇಲ್ಲಿ ಇರೋದು ವಿದ್ಯಾಕಾಶ ನಾವು ಎಜುಕೇಶನ್ ಬರ್ತಿದ್ರಿ ಮೇಡಮ್. ನೀವು ನೋಡ್ರಿ, ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳನ್ನ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದೊಳಗೆ ಎಲ್ಲ ಮಕ್ಕಳಿಗೂ ಕೊಡ್ಬೇಕಂತೈತಿ. ನಾವು ಹೆಚ್ಚುವರಿ ಬಾಡಿಗೆ ಬಿಲ್ಡಿಂಗ್ ಹಿಡಿದು ಯಾವ ಮಕ್ಕಳಿಗೂ ಅಡ್ಮಿಷನ್ ಇಲ್ಲದ ಪ್ರವೇಶ ವಂಚಿತರಾಗಬಾರ್ದಂತೆ ಎಲ್ಲ ಮಕ್ಕಳಿಗೆ ಅಡ್ಮಿಷನ್ ಕೊಡ್ತಾ ಇದ್ದೇವೆ. ಅದು ಮೊರಾರ್ಜಿ ಹೆಂಗೆ ಆದೇಶ ಐತಿ ಅಂದ್ರೆ ಅದ್ರೊಳಗೆ ಹೊರ ಜಿಲ್ಲೆ ವಿದ್ಯಾರ್ಥಿಗಳು ಕೊಡಬಾರ್ದಂತ ಸರ್ಕಾರಿ ಆದೇಶ ಐತಿ ಸರ್. ಹೀಗಾಗಿ ಹೊರ ಜಿಲ್ಲೆ ವಿದ್ಯಾರ್ಥಿಗಳಿಗೆ ಯಾರಿಗೂ ತಗೊಂಡಿಲ್ಲ ಮೊರಾರ್ಜಿ ಒಳಗೆ. ಸರ್ಕಾರಿ ಆದೇಶನೇ ಐತ್ರಿ. ಹೊರ ಜಿಲ್ಲಾ ವಿದ್ಯಾರ್ಥಿಗಳು ಇಲ್ಲಿ ಹೆಚ್ಚಿನ ಬೇಡಿಕೆ ಇರೋದ್ರಿಂದ ಅವ್ರಿಗೂ ಪರಿಗಣಿಸ್ರಿ ಅಂತ ಒಂದು ಲೆಟರ್ ಬರ್ರಿ ಇಲಾಖೆ. ಈಗ ಮೇಡಮ್ ರೀ,
ಇದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಯಾರಿಗೆ ಸಂಬಂಧಪಟ್ಟಿದ್ದು? ಹಾಸ್ಟೆಲ್ ಒಳಗೆ ಸ್ವಚ್ಛತೆ ಇರಬೇಕಂತ ಯಾರು ವಾರ್ಡನ್ ಮಾಡ್ಬೇಕಪ್ಪ. ವಾರ್ಡನ್ ಮಾಡಬೇಕು. ಈಗ ನಮ್ಮ ಹಾಸ್ಟೆಲ್ ಒಳಗೆ ನೀವು ಬಂದಿರಿ, ಹೌದು? ಎಷ್ಟು ಸಲ ಬಂದಿರಿ? ಯಾವ ಹಾಸ್ಟೆಲ್? ದಾಸನಕೊಪ್ಪ ಹಾಸ್ಟೆಲ್ ಬಂದು ಮತ್ತೆ ಅದು ಇದು ಬಂದಿರಿ. ಬಂದು